ಎಲ್ಲ ಮತದಾರ ಬಾಂಧವರಿಗೆ ನನ್ನ ಆತ್ಮೀಯ ನಮಸ್ಕಾರಗಳು. ಸ್ನೇಹಿತರೆ, ಇವತ್ತು 2024 ಚುನಾವಣೆ ನಮ್ಮ ಬಾಗಿಲಿಗೆ ಬಂದು ನಿಂತ್ಕೊಂಡಿದೆ. ಈ ಚುನಾವಣೆ ಹಿಂದಿನ ಎಲ್ಲ ಚುನಾವಣೆಗಳಿಗಿಂತ ಬಹಳ ಮಹತ್ತರವಾದ ಚುನಾವಣೆಯಾಗಿದೆ. ಏಕೆ ಅಂತೇಳಿದರೆ, ಈ ಚುನಾವಣೆ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಅಳಿವು ಮತ್ತು ಉಳಿವಿನ ನಿರ್ಧಾರವನ್ನು ಮಾಡುವಂತಹ ಒಂದು ಚುನಾವಣೆಯಾಗಿದೆ. ಯಾಕಂದರೆ ಕೇಂದ್ರದಲ್ಲಿರುವಂತಹ ಸರ್ಕಾರ ಪ್ರಜಾಪ್ರಭುತ್ವ ವಿರೋಧಿ ಸರ್ಕಾರವಾಗಿದೆ. ಅದಕ್ಕೆ ಅನೇಕ ಉದಾಹರಣೆಗಳನ್ನು ನಾವು ಇಲ್ಲಿ ಕೊಡಬಹುದು. ಕೇಂದ್ರದಲ್ಲಿ ಇರುವಂತಹ ಸರ್ಕಾರದ ಪ್ರಧಾನಮಂತ್ರಿಯವರು ಒಂದು ಘೋಷಣೆಯೊಂದಿಗೆ ತಮ್ಮ ಸರ್ಕಾರವನ್ನು ಪ್ರಾರಂಭ ಮಾಡ್ತಾರೆ. ಅದು ಘೋಷಣೆ ಯಾವುದು ಅಂತ ಹೇಳಿದರೆ, ಮಿನಿಮಮ್ ಗೌರ್ಮೆಂಟ್ ಮ್ಯಾಕ್ಸಿಮಮ್ ಗವರ್ನೆನ್ಸ್ ಅಂತ ಹೇಳಿ. ಮಿನಿಮಮ್ ಗೌರ್ಮೆಂಟ್ ಅಂತ ಹೇಳಿದರೆ, ಭಾರತದಂತಹ 140 ಕೋಟಿ ಜನಸಂಖ್ಯೆ ಇರುವಂತಹ ಒಂದು ದೇಶಕ್ಕೆ ಕ್ಯಾಬಿನೆಟ್ ಬಹಳ ಮಿನಿಮಮ್ ಕಡಿಮೆ ಪ್ರಮಾಣದಲ್ಲಿರುವಂಥದ್ದೇ ಒಂದು ಅಪ್ರಜಾಪ್ರಭುತ್ವ ಧೋರಣೆಯಾಗಿದೆ. ಕ್ಯಾಬಿನೆಟ್ನಲ್ಲಿ ಅವರು ಹೆಚ್ಚಿನ ಮಂತ್ರಿಗಳನ್ನು ಸೇರಿಸಲಿಕ್ಕೆ ಅವರಿಗೆ ಇಷ್ಟವಿಲ್ಲ ಅನ್ನುವಂತಹ ಘೋಷಣೆ ಕೂಗುವುದರ ಮುಖಾಂತರ ಅವರು ಸರ್ಕಾರವನ್ನು ಪ್ರಾರಂಭ ಮಾಡ್ತಾರೆ. ಸರ್ಕಾರ ಪ್ರಾರಂಭ ಆದ ನಂತರ ಅವರು ಯಾವುದೇ ಮಹತ್ತರವಾದ ಬಿಲ್ಲುಗಳ ಮೇಲೆ ಚರ್ಚೆಗಳೇ ನಡೆದ ಹಾಗೆ ಅವರು ಬಿಲ್ಲುಗಳನ್ನು ಪಾಸ್ ಮಾಡ್ತಾ ಇದ್ದಾರೆ. ಮತ್ತು ಬಜೆಟ್ ಮೇಲೆ ಯಾವುದೇ ರೀತಿಯ ಚರ್ಚೆಗಳು ಆಗಲಾರದ ಹಾಗೆ ಬಜೆಟನ್ನು ಪಾಸ್ ಮಾಡಿಕೊಳ್ಳುವಂಥ ವ್ಯವಸ್ಥೆ ನಮ್ಮ ದೇಶದಲ್ಲಿ ನಡೀತಾ ಇದೆ. ಪಾರ್ಲಿಮೆಂಟೇರಿಯನ್ ಅಂದರೆ ಚುನಾಯಿತ ಪ್ರತಿನಿಧಿಗಳನ್ನು, ಸಂಸದರನ್ನು, ಅಂದರೆ 140ಕ್ಕಿಂತ ಹೆಚ್ಚಿನ ಸಂಸದರನ್ನು ಸಸ್ಪೆಂಡ್ ಮಾಡೋದರ ಮುಖಾಂತರ ಬಿಲ್ಲುಗಳನ್ನು ಪಾಸ್ ಮಾಡುವಂಥ ವ್ಯವಸ್ಥೆ ನಮ್ಮ ಸಂಸತ್ ಭವನದಲ್ಲಿ ಇವತ್ತು ನಡೀತಾ ಇದೆ. ಅದರ ಜೊತೆಗೆ ನಮ್ಮ ದೇಶದಲ್ಲಿರುವಂತಹ 4 ಪ್ರಜಾಪ್ರಭುತ್ವ ವ್ಯವಸ್ಥೆಯ ಪಿಲ್ಲರ್ಗಳನ್ನು ಇವತ್ತು ಧ್ವಂಸ ಮಾಡುವಂತಹ ಕೆಲಸ ನಮ್ಮ ದೇಶದಲ್ಲಿ ನಡೀತಾ ಇದೆ. ಮುಖ್ಯವಾಗಿ ಕಾರ್ಯಾಂಗವನ್ನು, ನ್ಯಾಯಾಂಗವನ್ನು ಮತ್ತು ಶಾಸಕಾಂಗವನ್ನು ತಮ್ಮ ಹಿಡಿತಕ್ಕೆ ತೆಗೆದುಕೊಂಡು ಅವರು ಈ ದೇಶವನ್ನು ನಡೆಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದರ ಜೊತೆಗೆ ಪ್ರಜಾಪ್ರಭುತ್ವ ವಿರೋಧಿ ಧೋರಣೆಗೆ ಬಹಳ ಮುಖ್ಯವಾದ ಒಂದು ಉದಾಹರಣೆ ಯಾವುದು ಅಂತೇಳಿದರೆ, 140 ಕೋಟಿ ಜನಸಂಖ್ಯೆ ಹೊಂದಿದಂತಹ ಒಂದು ದೇಶಕ್ಕೆ ಅವರು ಒಂದೇ ಲೀಡರ್ ಇರಬೇಕು, ಅಂದರೆ 1 ಲೀಡರ್ 1 ಪಾರ್ಟಿ 1 ಇಲೆಕ್ಷನ್ ಅನ್ನುವಂತಹ ಒಂದು ಧೋರಣೆಗೆ ಅವರು ಬಂದು ನಿಂತ್ಕೊಂಡಿದ್ದಾರೆ. ಸೊ ಅದರ ಜೊತೆಗೆ ಅಲ್ಲಿ ಕೇಂದ್ರ ಸರ್ಕಾರದ ಶಾಸನ ಭವನದಲ್ಲಿ, ಅಂದರೆ ಅಲ್ಲಿ ಯಾವುದೇ ಅಪೋಸಿಷನ್ ಪಾರ್ಟಿಗಳು ಇರಬಾರ್ದು, ಅಪೋಸಿಷನ್ ಒಳಗಡೆ ಲೀಡರ್ಗಳು ಇರಬಾರ್ದು ಅನ್ನುವಂಥ ವ್ಯವಸ್ಥೆ ನಿರ್ಮಾಣ ಮಾಡ್ತಾ ಇದ್ದಾರೆ. ಸೊ ಇಂಥ ಒಂದು ವ್ಯವಸ್ಥೆಯಲ್ಲಿ ಇವತ್ತು ನಾವು ಹೊಸದಾಗಿ ನೋಡಬೇಕಂದ್ರೆ ಸುಮಾರು 2 ಮುಖ್ಯಮಂತ್ರಿಗಳನ್ನು, ಅರವಿಂದ್ ಕೇಜ್ರಿವಾಲ್ ಇರ್ಬೋದು ಅಥವಾ ಶಿಬು ಸೊರೇನ್ ಇರ್ಬೋದು, ಅವರನ್ನು ಜೈಲಿಗೆ ಹಾಕುವುದರ ಮುಖಾಂತರ ಅವರ ಆಡಳಿತವನ್ನು ಕಸಿದುಕೊಳ್ಳುವಂತಹ ವ್ಯವಸ್ಥೆಯನ್ನು ಅವರು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಕೇಂದ್ರ ಸರ್ಕಾರವನ್ನು ವಿರೋಧಿಸಿದಂತಹ ಪತ್ರಕರ್ತರನ್ನು ಮತ್ತು ಲೇಖಕರನ್ನು ದೇಶದ್ರೋಹಿ ಕಾನೂನುಗಳ ಮುಖಾಂತರ ಜೈಲಿಗಟ್ಟುವುದರ ಮುಖಾಂತರ ಅವರು ಜನರ ಧ್ವನಿಯನ್ನು ಹತ್ತಿಕ್ಕಿ ಸರ್ಕಾರವನ್ನು ನಡೆಸುವಂಥ ವ್ಯವಸ್ಥೆ ನಡೀತಾ ಇದೆ. ಅದಕ್ಕಾಗಿ ಸ್ನೇಹಿತರೆ, ಬಂಧುಗಳೇ, ಮತದಾರರೇ, ಈ ಕೇಂದ್ರ ಸರ್ಕಾರವನ್ನು ನಾವು ಆದಷ್ಟು ಬೇಗ ಕಿತ್ತೊಗೆಯುವಂತಹ ಕಾಲ ಬಂದಿದೆ. ಎಲ್ಲ ಮತದಾರ ಪ್ರಭುಗಳು ಚುನಾವಣಾ ದಿವಸ ಇದರ ವಿರುದ್ಧ ಮತ ಚಲಾಯಿಸುವುದರ ಮುಖಾಂತರ ಪ್ರಜಾಪ್ರಭುತ್ವ ಉಳಿಸೋಣ ಅನ್ನುವಂಥ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ನಾನು ಈ ಕೇಂದ್ರ ಸರ್ಕಾರವನ್ನು ಕಿತ್ತೊಗೆಯುವಂತಹ ಮನವಿಯನ್ನು ಮಾಡ್ತಾ ಇದ್ದೇನೆ. ನಮಸ್ಕಾರ.